ನಾನು ಇವತ್ತು ಬಂದಿರೋದು ಧರ್ಮಸ್ಥಳದ ದೀಪೋತ್ಸವಕ್ಕೆ. ಅಂದರೆ ನಾನು ಶುಕ್ರವಾರ ನೈಟ್ ಹೊರಟು, ಶನಿವಾರ ಮಾರ್ನಿಂಗ್ 7:30ಗೆ ರೀಚ್ ಆದೆ. ಇಲ್ಲಿಗೆ ನನ್ನ ಮಗಳು, ನಾನು ಹಾಗೆ ನನ್ನ ಹಸ್ಬೆಂಡ್ 3 ಜನ ಬಂದಿದ್ದೀವಿ. ನಾವು ಇಲ್ಲಿಗೆ ಆಗಾಗ್ಗೆ ರಜಾ ದಿನಗಳಲ್ಲಿ ಬರ್ತೀವಿ ಈ ಧರ್ಮಸ್ಥಳಕ್ಕೆ. ಆದರೆ ವಿಶೇಷ ದಿನದಲ್ಲಿ ಇದುವರೆಗೂ ಬಂದಿಲ್ಲ. ಅಂದರೆ ಕಾರ್ತಿಕ್ ಸೋಮವಾರಕ್ಕೂ ಬರ್ತೀವಿ. ಆದರೆ ಕಾರ್ತಿಕ್ ಸೋಮವಾರದ ಲಕ್ಷ ದೀಪೋತ್ಸವಕ್ಕೆ ಇದೇ ಮೊದಲನೇ ಬಾರಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇರೋದು. ಅಂದರೆ ಕಾರ್ತಿಕ್ ಸೋಮವಾರದಲ್ಲಿ ಒಂದು ಸಲ ಆದ್ರೂ ಮಿಸ್ ಮಾಡದೆ ಧರ್ಮಸ್ಥಳಕ್ಕೆ ಒಂದು ಸಲ ವಿಸಿಟ್ ಮಾಡ್ತೀವಿ. ಆದರೆ ಲಕ್ಷ ದೀಪೋತ್ಸವಕ್ಕೆ ಅಂತ ಒಂದು ಸಲನೂ ಹೋಗಿರಲಿಲ್ಲ. ಈ ಸಲ ಹೋಗಿದ್ದೀವಿ. ಆ ದೃಶ್ಯಗಳನ್ನ ನೋಡಿ ಭಾಳ ಖುಷಿ ಆಯಿತು. ಮಾರ್ನಿಂಗ್ 7:30 ಆದ್ರಿಂದ ಇಲ್ಲಿ ಸ್ಟಾಲ್ಗಳೆಲ್ಲ ಸ್ವಲ್ಪ ಕ್ಲೋಸ್ ಆಗಿತ್ತು. ಇನ್ನೂ ಓಪನ್ ಆಗಿರಲಿಲ್ಲ. ಸಾಯಂಕಾಲ ವಾಪಸ್ ಬರೋ ಟೈಮಲ್ಲಿ ಅಂದರೆ ಒಂದು 3 ಗಂಟೆ ಅಷ್ಟರಲ್ಲಿ ವಾಪಸ್ 3-3:30 ಅಷ್ಟರಲ್ಲಿ ವಾಪಸ್ ಹೊರಟ್ವಿ ಅಲ್ಲಿಂದ. ಆ ಟೈಮಲ್ಲಿ ಎಲ್ಲ ಸ್ಟಾಲ್ಗಳು ಓಪನ್ ಇತ್ತು. ಅದು ನೋಡೋದೇ ಒಂದು ಖುಷಿ ಅಂತ ಅನಿಸ್ತಾ ಇತ್ತು. ಸುಮಾರು ನೇತ್ರಾವತಿ ನದಿಯಿಂದ ಹಿಡಿದು ದೇವಸ್ಥಾನದ ದ್ವಾರದವರೆಗೂ ಸುಮಾರು ಸ್ಟಾಲ್ಗಳು ಹಾಕೊಂಡಿದ್ರು. ಹಾಗೆ ಎಕ್ಸಿಬಿಷನಲ್ಲಿ ಏನೇನು ಮಕ್ಳಿಗೆ ಆಟ ಆಡೋಕ್ಕೆ ಏನೇನಿರುತ್ತೋ ಅದೆಲ್ಲ ಇತ್ತು. ಆದರೆ ನಾವು 3:30ಗೆ ಬಂದದ್ರಿಂದ ನೈಟ್ ಇಲ್ಲಿ ಹೇಗಿತ್ತು, ದೀಪಗಳ ಅಲಂಕಾರ ಎಲ್ಲ ಹೇಗಿತ್ತು ಅಂತ ನೋಡೋಕ್ಕಾಗಲಿಲ್ಲ. ಅದೇ ಒಂದು ಬೇಜಾರು. ಅದ್ರ ಜೊತೆಗೆ ಲೈಟ್ ಅಲಂಕಾರಗಳು ಕೂಡ ಸರಿಯಾಗಿ ನೋಡಲಿಲ್ಲ. ನೈಟಲ್ಲಿ ಲೈಟಿಂಗ್ಸ್ ಯಾವ ಥರ ಕಾಣುತ್ತೆ ಅನ್ನೋದನ್ನು ನೋಡದೇ ಇದ್ರೂ ಬೆಳಗಿನ ಟೈಮ್ ಈ ಅಲಂಕಾರಗಳನ್ನ ಎಲ್ಲೆಲ್ಲಿ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ದಾರಿಯುದ್ದಕ್ಕೂ ವಿದ್ಯುತ್ ಅಲಂಕಾರ, ಹಾಗೆ ಹೂವಿನ ಅಲಂಕಾರ, ಬಟ್ಟೆಗಳಿಂದ ಕೊಡೆ ರೀತಿಯ ಅಲಂಕಾರ ಹಾಗೂ ರಥದ ಮಾದರಿಯ ಅಲಂಕಾರಗಳು ಇಲ್ಲಿದ್ವು. ಬನ್ನಿ ನನ್ನ ಜೊತೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ. ಇಲ್ಲಿನ ಅಲಂಕಾರಗಳನ್ನ ಯಾವ್ಯಾವ ಥರ ಮಾಡಿದ್ದಾರೆ ನೋಡಿ. ಧರ್ಮಸ್ಥಳಕ್ಕೆ ಪ್ರತಿದಿನ 40,000-50,000 ಸಾವಿರ ಜನಗಟ್ಟಲೆ ಸೇರ್ತಾರೆ. ಆದರೆ ಈ ಲಕ್ಷ ದೀಪೋತ್ಸವಕ್ಕಂತೂ ಲಕ್ಷಾನುಗಟ್ಟಲೆ ಜನ ಸೇರಿದ್ರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಸೇರೋ ಕ್ಷೇತ್ರ ಅಂದರೆ ಈ ಧರ್ಮಸ್ಥಳನೇ. ಹಾಗೆ ಅತಿ ಶ್ರೀಮಂತ ದೇವಸ್ಥಾನ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ. ನೇತ್ರಾವತಿ ಸ್ನಾನಘಟ್ಟದಿಂದ ದೇವಸ್ಥಾನದ ದ್ವಾರದವರೆಗೂ ಅಲಂಕಾರಗಳು ನಡೆದಿದೆ. ಹಾಗೆ ಅಂಗಡಿಗಳನ್ನು ಹಾಕಿದ್ರು. ನಾವು ಹೊರಟಿದ್ದು ಶುಕ್ರವಾರ ರಾತ್ರಿ 10 ಗಂಟೆಗೆ ಬಸ್ಗೆ ನಾವು ಹೊರಟಿದ್ದು. ತಲುಪಿದ್ದು ಬೆಳಗ್ಗೆ 7:30 ಆಗಿತ್ತು. ನಮ್ಮ ಮನೆಯವರು ಪ್ರತಿ ಶಿವರಾತ್ರಿ ಹಿಂದಿನ ದಿನ ಪಾದಯಾತ್ರೆ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ. ಎಲ್ಲಿಂದ ಅಂದರೆ ಕೊಟ್ಟಿಗೆಹಾರದಿಂದ ಪಾದಯಾತ್ರೆ ಮಾಡ್ತಾರೆ. ನನಗೆ ನನ್ನ ಮಕ್ಕಳ ಎಕ್ಸಾಮ್ ಟೈಮ್ ಆದ್ರಿಂದ ಒಂದು ಸಲನೂ ಹೋಗೋಕ್ಕಾಗಿಲ್ಲ. ನೋಡಬೇಕು ಮುಂದೆ ಯಾವಾಗ ಆಗುತ್ತೋ ನನಗೆ ಈ ಪಾದಯಾತ್ರೆ ಮಾಡಲಿಕ್ಕೆ ಅಂತ. ಧರ್ಮಸ್ಥಳಕ್ಕೆ ಏನಕ್ಕೆ ಇಷ್ಟು ಜನ ಸೇರ್ತಾರೆ ಅಂದರೆ ಇಲ್ಲಿನ ವ್ಯವಸ್ಥೆ ಹೇಳಬೇಕು ಅಂದರೆ ಇಲ್ಲಿನ ವ್ಯವಸ್ಥೆ ಈ ಬಡವರ ಆಗಲಿ ಶ್ರೀಮಂತರಾಗಲಿ ಯಾವುದೇ ಭೇದ ಭಾವ ಇಲ್ಲ. ಹಾಗೆ ಬಡವ್ರಿಗೆ ಅನುಕೂಲ ಆಗೋ ಥರ ವ್ಯವಸ್ಥೆನ ಮಾಡಿಕೊಡ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಇರಬಹುದು, ಜನ ತಂಗಲಿಕ್ಕೆ ವ್ಯವಸ್ಥೆ, ರೂಮ್ಗಳು ಸಿಕ್ಕಲಿಲ್ಲ ಅಂದರೂ ಅಲ್ಲಲ್ಲಿ ಛತ್ರಗಳ ಥರ ದೊಡ್ಡದಾಗಿ ಕಟ್ಟಿ ಬಿಟ್ಟಿರ್ತಾರೆ. ಈ ಶೌಚಾಲಯಕ್ಕೆ ತೊಂದರೆ ಆಗಬಾರ್ದು, ಜನಗಳ ಸ್ನಾನ ಮಾಡಲಿಕ್ಕೆ ತೊಂದರೆ ಆಗಬಾರ್ದು ಅಂತ ಅಲ್ಲಲ್ಲಿ ಶೌಚಾಲಯಗಳು ಹಾಗೆ ಛತ್ರದಂತೆ ನಿರ್ಮಾಣ ಆಗಿರೋಂಥ ಕಟ್ಟಡಗಳಲ್ಲಿ ಜನಗಳು ಈವ್ನಿಂಗು ನೈಟು ತಂಗಿದ್ದು ಆರಾಮಾಗಿ ಹೋಗ್ಬೋದು. ಕ್ಷೇತ್ರದಲ್ಲಿ ಎಲ್ಲಿಯೂ ದುಡ್ಡಿಗೆ ಅಂದರೆ ಪ್ರಾಮುಖ್ಯತೆ ಇಲ್ಲ. ಇಲ್ಲಿ ಈ ಬೇರೆ ಕಡೆ ಆದರೆ ನೀವು ನೋಡಬಹುದು, ಈ ಚಪ್ಪಲ್ ಕಲೆಕ್ಟ್ ಮಾಡ್ಕೊಳ್ಳೋ ಜಾಗದಲ್ಲೂ ಒಂದೊಂದು ಜೊತೆಗೆ 5-5 ರೂಪಾಯಿ ಎಲ್ಲ ಕಲೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ಜೊತೆ ಚಪ್ಪಲ್ಗೆ ಬರೀ 1 ರೂಪಾಯಿ ಅಂತ ಇತ್ತು. ಹಾಗೆ ರೂಮ್ಗಳು ದೇವಸ್ಥಾನದ ಕಡೆಯಿಂದ ರೂಮ್ಗಳೇನಾದರೂ ಕೊಟ್ಟರೆ ಅಲ್ಲೂ ತುಂಬ ಕಲೆಕ್ಟ್ ಮಾಡ್ತಾರೆ. ಹಾಗೆ ಪ್ರಸಾದಗಳಿಗೂ ಈ ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಕಡೆ ಹೋದರೆ ಒಂದು ಆ ದೊನ್ನೆ ಚಿಕ್ಕ ದೊನ್ನೆಲಿ ಗೋಲ್ಗಪ್ಪ ಕೊಡ್ತಾರಲ್ಲ ಆ ಥರ ಚಿಕ್ಕ ದೊನ್ನೆಲಿ ಕೂಡ 10 ರೂಪಾಯಿ 20 ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಾ ಇರ್ತಾರೆ. ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಈ ಥರ ಅನ್ನದಾನದ ವ್ಯವಸ್ಥೆ ಆಗಲಿ, ಭಕ್ತರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ವ್ಯವಸ್ಥೆಗಳು ಯಾವ ಕಡೆನೂ ಇಲ್ಲ. ನೀವು ನೋಡಿರ್ಬೋದು, ಈ ತುಂಬ ಜನಗಳು ಸೇರೋ ಜಾಗದಲ್ಲಿ ಆ ಕ್ಯೂಗಳಿಗೆ ಅಂತಲೇ 100 ರೂಪಾಯಿ ಕ್ಯೂ, 200 ರೂಪಾಯಿ ಕ್ಯೂ, 300 ರೂಪಾಯಿ ಕ್ಯೂ ಅಂತ ಎಲ್ಲ ಮಾಡಿಟ್ಟಿರ್ತಾರೆ. ಆದರೆ ಎಷ್ಟು ಜನ ಇದೆ ಅಂದರೆ ಎಷ್ಟು ಮೇಂಟೆನೆನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅಂದರೆ ಅಷ್ಟು ಜನ ಇದ್ರೂ ಇಲ್ಲಿ ಹೆಚ್ಚಿಗೆ ಎಲ್ಲ ಕಲೆಕ್ಟ್ ಮಾಡಲ್ಲ. ಈ ಲಕ್ಷ ದೀಪೋತ್ಸವ ಅಂದ್ಬಿಟ್ಟು ಲಕ್ಷಾನುಗಟ್ಟಲೆ ಸೇರಿರೋದ್ರಿಂದ ಮಾತ್ರನೇ ಇಲ್ಲಿ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ 200 ರೂಪೀಸ್ದು ಕ್ಯೂ ಇತ್ತು. ನೋಡಿದ್ರಲ್ಲ, ಇಷ್ಟು ದೂರ ಬರೋ ಅಷ್ಟರಲ್ಲಿ ಒಂದು ಬ್ಯಾಚ್ ಅಷ್ಟು ಜನಗಳು ಮುಂದಕ್ಕೆ ಹೋದರು. ಈ ಸ್ಪಾಟಿಗೆ ಬರೋ ಅಷ್ಟರಲ್ಲಿ ನಮಗೆ 9:45 ಹಿಡಿದು 11:45 ತನಕ ಆಯಿತು. ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಗಳಿದ್ದರಿಂದ ಲಕ್ಷ ದೀಪೋತ್ಸವಕ್ಕೆ ವಿಶೇಷ ಪೂಜೆಗಳಿದ್ರಿಂದ ನಾವು ಇಲ್ಲಿ ಸ್ಟ್ರಕ್ ಆಗಿ ಕೂತ್ಕೊಳ್ಬೇಕಾಯಿತು. ನಮ್ಮ ಮನೆಯವರಂತೂ ಎಲ್ಲಂದ್ರಲ್ಲಿ ನಿದ್ದೆ ಬರುತ್ತೆ ನೋಡಿ. ಅಲ್ಲಿ ಪಕ್ಕದಲ್ಲಿರೋ ಲೇಡೀಸ್ ಕೂಡ ಅವ್ರಿಗೆ ನನ್ನ ಪಕ್ಕದಲ್ಲಿ ಲೇಡೀಸ್ ಇದ್ದಾರೆ ಅನ್ನೋ ಜ್ಞಾನ ಇವ್ರಿಗೂ ಇಲ್ಲ, ಆ ಅಪ್ಪನಿಗೂ ಇಲ್ಲ. ಆ ಥರ ನಿದ್ದೆ, ಒಬ್ರಿಗೊಬ್ರು ಪಕ್ಕದಲ್ಲಿ ಕೂತ್ಕೊಂಡು ನಿದ್ದೆ. ಇವ್ರು ಅಷ್ಟೇ ಅಲ್ಲ, ಸುಮಾರು ಜನ ಹಂಗೆ ನಿದ್ದೆ ಹೋಯ್ತಾ ಇದ್ರು ನೋಡಿ. ಈ ಸ್ಪಾಟಿಗೆ ಬರೋ ಅಷ್ಟರಲ್ಲಿ ಜನಕ್ಕೆ ಸಾಕಾಗೋಗಿತ್ತು. ಯಾಕೆ ಅಂದರೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ಬಂದಿರ್ತಾರೆ, ಎಲ್ಲೆಲ್ಲಿಂದ ಬಂದಿರ್ತಾರೋ ಎಲ್ಲರಿಗೂ ನಿದ್ದೆ.
ನೋಡಿ ಮತ್ತೆ 12 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಯಿತು. ಇಷ್ಟು ರೌಂಡ್ ಹೊಡೆಯೋ ಅಷ್ಟರಲ್ಲಿ ನಮಗೆ 1 ಗಂಟೆ 10 ನಿಮಿಷ 15 ನಿಮಿಷ ಅಟ್ಲೀಸ್ಟ್ 1 ಗಂಟೆ 15 ನಿಮಿಷಕ್ಕೆ ಈ ಪ್ಲೇಸಿಂದ ಈ ಜಾಗದಿಂದ ನಾವು ಆಚೆ ಹೋಗೋಕ್ಕೆ 1 ಗಂಟೆ 10 ನಿಮಿಷ ಹಿಡೀತು. ಇಲ್ಲಿ ನೋಡಿ ಪಕ್ಕದಲ್ಲಂತೂ ಹಿಂದ್ಗಡೆ ಅಂತೂ ಫುಲ್ ಫ್ಲ್ಯಾಟ್. ಎಷ್ಟೋ ಲೇಡೀಸ್ಗಳು ಜೆಂಟ್ಸ್ಗಳು ಕೂತ್ಕೊಳ್ಳೋಕ್ಕಾಗದೆ ಫುಲ್ ಫ್ಲ್ಯಾಟು ಈ ಥರ ನಿದ್ದೆ ಮಾಡ್ಕೊಂಡು ಹೋಗ್ತಾಯಿದ್ರು. ನೋಡಿ ಜನಸಾಗರ, ಈ ಲಕ್ಷ ದೀಪೋತ್ಸವನ ನೋಡಲಿಕ್ಕೆ ಜನಸಾಗರನೇ ಬಂದು ಸೇರಿದೆ ಇಲ್ಲಿ. ಈ ಪ್ಲೇಸಿಂದ ಎದ್ದು ಮತ್ತೆ ಮೂವ್ ಆಗಲಿಕ್ಕೆ 1 ಗಂಟೆ 15 ನಿಮಿಷ ಆಗಿತ್ತು. ಮತ್ತು ನಾನು ಕೇಳಿದೆ, ನಮಗೆ 9:45 ಈ ಸ್ಪಾಟಿಗೆ ಬರೋ ಅಷ್ಟರಲ್ಲಿ 2 ಗಂಟೆ ಹತ್ತತ್ರ ಆಯಿತು. ಮತ್ತು ಧರ್ಮದರ್ಶನದವರು ಇಲ್ಲಿಗೆ ಬರೋಕ್ಕೆ ಎಷ್ಟೊತ್ತಾಯಿತು ಅಂತ ನಾನು ಕೇಳಿದೆ ಪಕ್ಕದವ್ರನ್ನ, ಧರ್ಮದರ್ಶನ ಮಾಡ್ಕೊಂಡು ಬಂದವ್ರನ್ನ. ಅವರು 7:00 ನಾವು ಇಲ್ಲಿ ಬಂದು ನಿಂತಿದ್ದೀವಿ ಕ್ಯೂನಲ್ಲಿ. 7:00 ಇವ್ರಿಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ವಿಶೇಷ ದಿನಗಳಲ್ಲಿ ನಾವು ಇಷ್ಟು ಟೈಮ್ಗೆ ಹೋಗಿ ಇಷ್ಟು ಟೈಮ್ಗೆ ರೀಚ್ ಆಗಿ ನಾವು ಇಷ್ಟು ಟೈಮ್ಗೆ ವಾಪಸ್ ಬರ್ತೀವಿ ಅಂತ ಟಾರ್ಗೆಟ್ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಈ ಟ್ರೈನೆಲ್ಲ ಬುಕ್ ಮಾಡ್ಕೊಂಡೆಲ್ಲ ಹೋದ್ರಂತೂ ತುಂಬ ಹಿಂಸೆ ಆಗುತ್ತೆ. ಆದಷ್ಟು ಒಂದು ದಿನ ಸ್ಟೇ ಆಗ್ತೀವಿ, ನಾವು ಆರಾಮಾಗಿದ್ದು ಬರ್ತೀವಿ ಅನ್ನೋರು ಇಂಥ ವಿಶೇಷ ದಿನಗಳಲ್ಲಿ ಹೊರಗಡೆ ಹೋಗಬೇಕು. ಈ ಥರ ಕ್ಷೇತ್ರಗಳಿಗೆ ಟೈಮ್ನೆಲ್ಲ ಟಾರ್ಗೆಟ್ ಇಟ್ಕೊಂಡಂತೂ ಹೋಗೋಕ್ಕಾಗಲ್ಲ. ನೋಡಿ ನಾವು ಎಂಟ್ರೆನ್ಸಿಗೆ ಬಂದ್ವಿ. ನೋಡಿ ಇದು ಎಂಟ್ರೆನ್ಸ್ನ ಒಳಗಡೆಯಿಂದ ತೆಗೆದಿರೋ ಅಂತಹ ವಿಡಿಯೋ ಇದು. ಎಷ್ಟು ಚೆನ್ನಾಗಿದೆ ಅಲಂಕಾರ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿ ಧರ್ಮಸ್ಥಳನ ಅಲಂಕೃತವಾಗಿರೋ ಧರ್ಮಸ್ಥಳನ ಇವತ್ತೇ ನಾನು ನೋಡ್ತಾ ಇರೋದು. ಸ್ಟಾರ್ಟಿಂಗೇ ಎಲ್ಲರೂ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ವಿಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ ಅಂತ. ಆದರೆ ಸ್ವಲ್ಪ ದೂರದವರೆಗೆ ತೆಗಿಬಹುದಿತ್ತು. ಅಂದರೆ ಗರ್ಭಗುಡಿ ಒಳಗೆ ಎಲ್ಲ ತೆಗಿಯೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಹೊರಗಡೆ ಸ್ವಲ್ಪ ಜನ ಮಧ್ಯ ಸ್ವಲ್ಪ ತೊಗೊತಾಯಿದ್ರು. ಹಾಗಾಗಿ ನಾನು ಸ್ವಲ್ಪ ಧೈರ್ಯ ಮಾಡಿ ಇಲ್ಲೆಲ್ಲ ಫೋಟೋ ತೊಗೋಬೋದು ಅಂತ ನಾನು ತೊಗೊಂಡೆ, ವೀಡಿಯೋಗಳನ್ನೂ ತೊಗೊಂಡೆ. ಹೂವಿನ ಅಲಂಕಾರ ಅಂತೂ ಅಲ್ಟಿಮೇಟ್. ಮತ್ತು ಈ ಹೂವು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಹೂಗಳು ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿತ್ತು. ನೋಡಿ ಇದು ಒಂದೇ ಕಡೆ ಅಂತ ಅನಿಸುತ್ತೆ, ವೆರೈಟಿ ಆಫ್ ಫ್ಲವರ್ನ, ಇಷ್ಟೊಂದು ಫ್ಲವರ್ನ ಇಡೀ ಒಂದು ದೇವಸ್ಥಾನದಲ್ಲೇ ಎಲ್ಲ ಕಾಣೋ ಥರ ಆಯಿತು. ಎಲ್ಲ ಅಕ್ಕಪಕ್ಕ ಎಲ್ಲ ತುಂಬ ಜನ ಮಾತಾಡ್ಕೋತಾ ಇದ್ರು. ಇಲ್ಲಿಗೆ ಹೂವಿನ ಅಲಂಕಾರಕ್ಕೆ ಅಂತಲೇ ಸುಮಾರು ಕಡೆಯಿಂದ ತಂದು ಕೊಡ್ತಾರೆ. ಅಂದರೆ ಹೂವಿನ ವ್ಯಾಪಾರಗಾರರು ಈ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ ಅಂತ. ಹಾಗೆ ಯಶವಂತಪುರದಿಂದ ಕೂಡ ಲೋಡ್ಗಟ್ಟಲೆ ಇಂಥ ವಿಶೇಷವಾದ ದಿನಗಳಲ್ಲಿ ಕಳಿಸ್ಕೊಡ್ತಾರೆ ಅಂತ ಕೇಳಿಸ್ತು. ಹೂವಿನ ಅಲಂಕಾರ ಏನಿದೆ ಇದು ಹೊರಾಂಗಣ, ಆ ದೇವಸ್ಥಾನದ ಹೊರಾಂಗಣದಲ್ಲಿ ಮಾತ್ರ ಇತ್ತು. ಆದರೆ ಗರ್ಭಗುಡಿಯಲ್ಲಂತೂ ಒಂದು ಹೂವು ಕೂಡ ಕಾಣಿಸ್ತಾ ಇರಲಿಲ್ಲ. ದೇವ್ರ ಮೇಲೆ ಬಿಟ್ಟು ಗರ್ಭಗುಡಿಯಲ್ಲಿ ಇನ್ನು ಯಾವುದೇ ಜಾಗದಲ್ಲೂ ಈ ಥರ ಶೋಗೆ ಅಂತ ಹಾಕುವಂಥ ಈ ಅಲಂಕಾರಗಳೆಲ್ಲ ಎಲ್ಲೂ ಇರಲಿಲ್ಲ. ಗರ್ಭಗುಡಿ ಮಾತ್ರ ನೀಟಾಗಿತ್ತು. ಅಂದರೆ ಈ ಥರ ಅಲಂಕಾರ ಎಲ್ಲ ಇಲ್ಲ, ಮಾಮೂಲಾಗಿ ಮೊದಲು ಯಾವ ಥರ ಇತ್ತು ಅದೇ ಥರ ಇತ್ತು. ಈ ಹೊರಗಡೆ ಮಾತ್ರ ಇಷ್ಟು ಅಲಂಕಾರಗಳನ್ನ ನೋಡ್ಬೋದು ನಾವು. ಒಳಗಡೆ ಎಲ್ಲ ಏನೂ ಇಲ್ಲ, ಮಾಮೂಲಾಗೇ ಇತ್ತು. ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ದೇವ್ರದ್ದು ಫೋಟೋ ವೀಡಿಯೋಗಳೆಲ್ಲ ತೆಗಿಯೋಕ್ಕಾಗಿಲ್ಲ. ಹೊರಗಡೆ ಮಾತ್ರ ನಾನು ತೆಗೆದು ವೀಡಿಯೋ ಮಾಡಿದ್ದೀನಿ. ದೇವಸ್ಥಾನದ ಇತಿಹಾಸ ಹೇಳಬೇಕು ಅನ್ನೋದಾದರೆ ಅಲ್ಪ ಸ್ವಲ್ಪ ಅವ್ರಿವ್ರ ಕಡೆಯಿಂದ ಕಿವಿಗೆ ಬಿದ್ದಿರೋ ಇತಿಹಾಸನ ಹೇಳಬೇಕು ಅನ್ನೋದಾದರೆ, ಕ್ಷೇತ್ರವನ್ನು ಸ್ಥಾಪಿಸಿದವರು ಜೈನ ಧರ್ಮೀಯರು. ಜೈನ ಧರ್ಮದ ಭರ್ಮಣ್ಣ ಪೆರ್ಗಡೆ ಅನ್ನೋರು ಈ ಧರ್ಮಕ್ಷೇತ್ರವನ್ನು ಸ್ಥಾಪಿಸಿದ್ರು. ಪೆರ್ಗಡೆಯವರ ಕನಸಿನಲ್ಲಿ ದೇವತೆಗಳು ಆಗ್ರಹಿಸಿದ ಪ್ರಕಾರ ಕಾಳರಾಹು, ಕಾಳಕಾಯಿ, ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿ ದೇವಿಯನ್ನು ಸ್ಥಾಪಿಸಿದ್ರು. ಹೀಗೆ ಅರ್ಚಕರನ್ನಾಗಿ ಬ್ರಾಹ್ಮಣರನ್ನು ನೇಮಿಸಲಾಯಿತು. ಆ ಅರ್ಚಕರ ಆಸೆಯಂತೆ ಶಿವಲಿಂಗವನ್ನು ಸ್ಥಾಪಿಸಲಾಯಿತು. ಅವರ ಕನಸಿನಂತೆ ಶಿವಲಿಂಗ ಕೂಡ ಸ್ಥಾಪನೆ ಮಾಡ್ತಾರೆ. ಶಿವಲಿಂಗವನ್ನು ಕದಲಿಯಿಂದ ಮಂಜುನಾಥೇಶ್ವರ ದೇವಾಲಯದಿಂದ ಈ ಲಿಂಗವನ್ನು ತರಲು ಅಣ್ಣಪ್ಪ ಸ್ವಾಮಿಯವ್ರನ್ನ ಕೇಳ್ಕೊಂಡ್ರಂತೆ. ಅವರು ಧರ್ಮಸ್ಥಳಕ್ಕೆ ಈ ಮಂಜುನಾಥೇಶ್ವರನ ಲಿಂಗವನ್ನು ತಂದು ಸ್ಥಾಪಿಸಿದ್ರು ಅಂತ ಹೇಳ್ತಾರೆ. ಅಣ್ಣಪ್ಪ ಸ್ವಾಮಿಯವರು ಈ ದೇವಸ್ಥಾನಕ್ಕೆ ಶಿವಲಿಂಗವನ್ನು ತಂದು ಸ್ಥಾಪಿಸಿದ್ರು ಅಂತ ಹೇಳ್ತಾರೆ. ಈ ಧರ್ಮಸ್ಥಳ ಅನ್ನೋ ಹೆಸರು ಹೇಗೆ ಬಂತು ಅಂತ ಅಂದರೆ, ಉಡುಪಿಯ ವಾದಿರಾಜ ಸ್ವಾಮಿ ಅವರಿಂದ ಈ ದೇವಸ್ಥಾನಕ್ಕೆ ಅಂದರೆ ಈ ಶಿವಲಿಂಗಕ್ಕೆ ಇನ್ನಷ್ಟು ಶಕ್ತಿ ತುಂಬಿ, ಅಂದರೆ ಇಲ್ಲಿನ ಏನು ಲೋಪದೋಷಗಳೆಲ್ಲ ಏನಿತ್ತು ಅದನ್ನು ಸ್ವಲ್ಪ ಹೋಗಲಾಡಿಸಿ ಅವರ ಅಂದರೆ ಶಕ್ತಿಯಿಂದ, ಯೋಗ ಶಕ್ತಿ ಇರ್ಬೋದು, ಮಂತ್ರಶಕ್ತಿಯಿಂದ ಇನ್ನಷ್ಟು ಶಕ್ತಿಯನ್ನು ತುಂಬಿ ಇಲ್ಲಿಗೆ ಧರ್ಮಸ್ಥಳ ಅನ್ನೋ ಹೆಸರನ್ನು ಇಟ್ಟರು ಅಂತ ಹಿಂದಿನಿಂದ ಬಂದಿರೋದು ಕತೆ. ಎಷ್ಟು ಅಲಂಕಾರ, ಎಷ್ಟು ಹೂವಿನ ಅಲಂಕಾರ ಅಂತ, ಕಂಬಗಳಿಗೂ ಅಲಂಕಾರ, ದೇವಸ್ಥಾನದ ಪ್ರತಿ ದ್ವಾರಕ್ಕೂ ಈ ಥರ ಹೂವಿನ ಮಂಟಪ ಫುಲ್ಲು ಹೂವಿನ ಅಲಂಕಾರ. ಹಾಗೆ ನೋಡಿ ಈ ಊಟದ ಹಾಲ್ಗೆ ಹೋಗ್ತೀವಲ್ಲ, ಅನ್ನಪೂರ್ಣೇಶ್ವರಿ ಅಂತ ಊಟದ ಹಾಲ್ಗೆ ಹೋಗ್ತೀವಲ್ಲ, ಇಲ್ಲಿ ಕೂಡ ಎಂಟ್ರೆನ್ಸಲ್ಲಿ ಕೂಡ ಇಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ರು. ಇದೇ ಫಸ್ಟ್ ಟೈಮ್ ನಾನು ಇಷ್ಟೆಲ್ಲ ಅಲಂಕಾರಗೊಂಡಿರುವಂಥ ದೇವಸ್ಥಾನ ನೋಡ್ತಾ ಇರೋದು. ಇತ್ತೀಚೆಗೆ ಇಲ್ಲಿ ಹೇಳ್ಬೇಕು ಅಂದರೆ ಊಟದ ವ್ಯವಸ್ಥೆ, ನೆಲದಲ್ಲಿ ಕಾಲು ಮಡಚಿ ತಿನ್ನಲಿಕ್ಕೂ ವ್ಯವಸ್ಥೆ ಇದೆ. ಹಾಗೆ ಟೇಬಲ್ ಕೂಡ
ಊಟದ ಟೇಬಲಲ್ಲಿ ಕೂಡ ತಿನ್ನೋಕ್ಕೆ ಇನ್ನೊಂದು ಸಪ್ರೇಟ್ ಆದ ಹಾಲ್ನ ಮಾಡಿದ್ದಾರೆ. ಮತ್ತು ಇನ್ನೂ ಏನೋ ನಿರ್ಮಾಣ ಕಾರ್ಯಗಳು ನಡೀತಾ ಇತ್ತು ನಾವು ಹೋದಾಗ, ಅದು ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಎಷ್ಟೋ ನಿರ್ಮಾಣ ಕಾರ್ಯಗಳು ನಡೀತಾ ಇತ್ತು. ಇಲ್ಲಿ ನೋಡಿ ಊಟದ ಹಾಲಲ್ಲಿ ಈ ಕಡೆ ಬೆಂಚ್ಗಳನ್ನ ಹಾಕಿ ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಇಲ್ಲಿಗೆ ಅಘೋರಿಗಳು ಕೂಡ ಬಂದಿದ್ರು ನೋಡಿ, ಇವರ ವೇಷಭೂಷಣಗಳು ಏನು ಅಂತ ಅಘೋರಿಗಳು ಕೂಡ ಬಂದಿದ್ರು. ಹಾಗೆ ಇವ್ರುಗಳು ಏನೋ ಗೊತ್ತಿಲ್ಲ, ಇವರು ವಿಡಿಯೋಗಳು ಕೂಡ ಮಾಡ್ಕೋತಾ ಇದ್ರು. ನಾವು ಊಟ ಬಡಿಸ್ತಾ ಇದ್ದೀವಿ ಅಂತ ವಿಡಿಯೋ ಮಾಡಿರ್ಬೋದು, ಊಟದ ಹಾಲ್ಗಳಲ್ಲಿ ಫೋಟೋ ಮತ್ತು ವಿಡಿಯೋಗಳು ಮಾಡ್ಕೊತಾ ಇದ್ರು. ಇದ್ರ ನೆಸೆಸಿಟಿ ಏನಿದೆ ಇವ್ರುಗಳಿಗೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಏನೋ ಇರಬಹುದು, ಇವ್ರಿಗೆ ಅಗತ್ಯ ಬಂದಿರಬಹುದು. ಅಂದರೆ ಇಲ್ಲಿ ವಿಡಿಯೋಗಳು ಇಂಥ ಸೇವೆಗಳನ್ನ ನಾವು ಅಲ್ಲಲ್ಲಿ ಹೋಗಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಳ್ಳೋ ಅಂತಹ ಅಗತ್ಯ ಬಂದಿರಬಹುದೇನೋ. ಇದಕ್ಕೆ ಕಾರಣಗಳು ನಮಗೆ ಗೊತ್ತಿಲ್ಲ. ಧರ್ಮ ದರ್ಶನಕ್ಕೆ ಇರೋ ಅಂತಹ ಕ್ಯೂ ಇದು. ಒಳಗಡೆಯಿಂದ ಎಲ್ಲ ತೆಗಿಯೋಕ್ಕಾಗಿಲ್ಲ, ಸ್ವಲ್ಪ ಕ್ಲೋಸ್ಡ್ ಆಗಿತ್ತು. ತುಂಬ ಕ್ಯೂ ಇತ್ತು ಇಲ್ಲಿ. ಇವ್ರುಗಳಂತೂ ತುಂಬ ಸುತ್ಕೊಂಡು ಸುಮಾರು ದೂರ ಹೋಗಬೇಕು. ಹಾಗೆ ಇಲ್ಲೊಂದು ಐಸ್ ಕ್ರೀಮ್ ಸಿಗ್ತಾ ಇತ್ತು. ಇಲ್ಲೊಂದು ಐಸ್ ಕ್ರೀಮ್ ಪಾರ್ಲರ್ ಇಟ್ಕೊಂಡಿದ್ರು, ಅದು ಸೂಪರಾಗಿತ್ತು. ಆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ 2:45 ಆಗಿತ್ತು. ಆಚೆ ಬರೋಷ್ಟರಲ್ಲಿ ನಮ್ಗೆ 2:45 ಆಗಿತ್ತು. ಇಲ್ಲಿ ನೋಡಿ, ಇದು ಕ್ಯೂ ಬಂದು ಧರ್ಮದರ್ಶನದ ಕ್ಯೂ. ಇಲ್ಲಿ ಎಷ್ಟು ರೌಂಡ್ ಹೊಡಿಬೇಕು ಅಂತ, ಒಂದು ಇಷ್ಟು ದೂರ, ಇಲ್ಲಿಂದ ಇಷ್ಟು ದೂರ ಇರ್ಬೋದು. ಆದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ರೌಂಡ್ ಹೊಡಿಯೋಷ್ಟರಲ್ಲಿ ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಆಗ್ಬಿಡುತ್ತೇನೋ ಇವರ ಕ್ಯೂ ನೋಡಿದ್ರೆ. ಫಸ್ಟ್ ಸ್ಟಾರ್ಟಿಂಗ್ ನಾವು ಹೋದಾಗ ಇಷ್ಟು ಇರಲಿಲ್ಲ. ಈಗ 200 ರೂಪಾಯಿ ಕ್ಯೂ ಏನಿತ್ತು ಅಷ್ಟು ಇರಲಿಲ್ಲ. ಈಗ ಅದು ಕೂಡ ದೊಡ್ಡದಾಗ್ಬಿಟ್ಟಿದೆ. ನೋಡಿ ದೇವಸ್ಥಾನದ ಮುಖ್ಯ ದ್ವಾರನ ಎಷ್ಟು ಅಲಂಕಾರ, ಹೂವಿನಿಂದ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂತ. ಇದ್ರ ಮೇಲೆ ಬಂದು ಹೂವಿನ ಅಲಂಕಾರ, ಶಿವಲಿಂಗನ ಹೂವಿನಿಂದ ಮಾಡಿದ್ದಾರೆ. ಹಾಗೆ ನಟರಾಜನನ್ನು ಕೂಡ ಹೂವಿನಿಂದ ಅಲಂಕಾರ ಮಾಡಿಟ್ಟಿದ್ದಾರೆ. ಮುಖ್ಯ ದ್ವಾರ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನೇರವಾಗಿ ನೋಡಿದವ್ರಿಗಂತೂ ಇನ್ನೂ ಖುಷಿ ಅಂತ ಅನಿಸುತ್ತೆ. ಈ ವಿಡಿಯೋ ನೋಡೋದಕ್ಕಿಂತ ಹೆಚ್ಚು ಎದುರಿಗೆ ನೋಡೋದ್ರಂತೂ ತುಂಬ ಖುಷಿ ಅಂತ ಅನಿಸುತ್ತೆ. ಇಷ್ಟೆಲ್ಲ ನೋಡಿಕೊಂಡು ನಾವು ಇಲ್ಲಿ ಅಲ್ಪ ಸ್ವಲ್ಪ ಶಾಪಿಂಗ್ನ ಮಾಡಿಕೊಂಡು ಇಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟ್ವಿ. ಸುಬ್ರಹ್ಮಣ್ಯದ ವಿಡಿಯೋನ ನೆಕ್ಸ್ಟ್ ಮತ್ತೆ ನಿಮಗೆ ತೋರಿಸ್ತೀನಿ. ಸ್ಟಾಲ್ಗಳು ಅಂತ ಇಲ್ಲಿ ಏನು ಸಿಗಲ್ಲ ಅಂತ ಹೇಳೋಂಗೆಲ್ಲ ಅಷ್ಟು ಸ್ಟಾಲ್ಗಳಿತ್ತು, ಎಲ್ಲ ಇತ್ತು ಇಲ್ಲಿ. ಎಲ್ಲ ಥರ ವೆರೈಟಿಯ ಫುಡ್ ಇರ್ಬೋದು, ಅಲಂಕಾರಿಕ ಸಾಮಗ್ರಿಗಳು ಇತ್ತು ಇಲ್ಲಿ. ಕರ್ನಾಟಕದ ಪ್ರತಿ ಕ್ಷೇತ್ರನೂ ಶ್ರೇಷ್ಠವಾದ ಕ್ಷೇತ್ರಗಳು. ಇಲ್ಲಿ ಎಲ್ಲೂ ಹೆಚ್ಚಿಗೆ ದುಡ್ಡಿಗೆ ಪ್ರಾಮುಖ್ಯತೆ ಇಲ್ಲ, ಈ ಬೇರೆ ಕಡೆ ಎಲ್ಲೂ ಇಲ್ಲ. ಊಟದ ವ್ಯವಸ್ಥೆ ಎಲ್ಲ ಎಷ್ಟೋ ಕಡೆ ಫ್ರೀಯಾಗಿ ಸಿಗುತ್ತೆ. ಬೇರೆ ಕಡೆ ಎಲ್ಲ ಹೋದ್ರಂತೂ, ಕರ್ನಾಟಕ ಬಿಟ್ಟು ಹೋದರೆ ಇದಕ್ಕೆ ಹೆಚ್ಚಿಗೆ ಸ್ಪೆಂಡ್ ಮಾಡಬೇಕು. ಆದರೆ ಧರ್ಮಸ್ಥಳದಲ್ಲೂ ಆ ಥರ ಇಲ್ಲ, ಬೇರೆ ಕ್ಷೇತ್ರಗಳಲ್ಲೂ ಆ ಥರ ಇಲ್ಲ. ಕರ್ನಾಟಕದಲ್ಲಿರೋ ನಾವು ಹೆಮ್ಮೆ ಪಡಬೇಕು. ಧರ್ಮಸ್ಥಳ ಅಂದ್ರೆ ಹೆಸರಿಗೆ ತಕ್ಕಂತೆ ಕಾರ್ಯಗಳು ಇಲ್ಲಿ ಎಲ್ಲ ನಡೆಯುವಂಥದ್ದು ಧರ್ಮ ಕಾರ್ಯಗಳು. ಹಾಗಾಗಿ ಇಲ್ಲಿ ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲದೆ ಹೆಚ್ಚಿಗೆ ಜನ ಸೇರುವಂತಹ ಕ್ಷೇತ್ರ ಇದು ಧರ್ಮಸ್ಥಳ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.